ಲೋ ಮಗ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸಾಂಗ್ ಅಕ್ಕ. ಇರೋ ಹಾಕ್ತೀನಿ. ಭಕ್ಕೆಂದು ಲಕ್ಷ್ಮಿಗೆ ಬಾರಂ ಭಕ್ಕೆಂದು ಲಕ್ಷ್ಮಿಗೆ ಬಾರಂ. ಏನೋ ಫುಲ್ ಝೂಮ್ ಅಲ್ಲಿ ಇದೆಯಾ? ಏ ಝೂಮು ಇಲ್ಲ ಗೇಮು ಇಲ್ಲ, ಹಬ್ಬ ಹತ್ರ ಬರ್ತಾ ಇದೆಯಲ್ಲೇನೋ, ಅದಕ್ಕೆ ಚಿಕನ್ ಮಟನ್ ತಿಂದಿದ್ದೆ ಅಂದ್ರೆ ಕೈ ಕಾಲು ಮುರಿದಾಕ್ತೀನಿ ಅಂತಂದ್ರೆ ನಮ್ಮಮ್ಮ. ಲೋ, ಹಬ್ಬ ಇನ್ನು 1 ವಾರ ಐತೆ. 1 ವಾರದ ಮುಂಚೆನೆ ತಿನ್ಬೇಡ ಅಂದ್ರೆ ಅದೇಂಗೋ? ನೀನ್ ಆಚೆ ತಿನ್ಕೋ, ಮನೇಲಿ ಹೇಳಕ್ ಹೋಗ್ಬೇಡ. ಲೇ, ಈ ನಡುವೆ ನಾನು ನಾನ್ ವೆಜ್ ಔಟ್ ಸೈಡ್ ತಿನ್ನೋದನ್ನ ಯಾವನೋ ಬೋಳಿ ನನ್ ಮಗ ನಮ್ಮಮ್ಮಗ ಹಾಕೊಟ್ಬಿಟ್ಟಿದಾನ. ಅದೆಲ್ಲ ಇರ್ಲಿ, ಶುಕ್ರವಾರ ಹಬ್ಬಕ್ಕೆ ತಪ್ಪದೆ ಮನೆಗೆ ಬಂದ್ಬಿಡು. ಓ, ಒಬ್ಬಟ್ಟು ಊಟ ಎಲ್ಲ ಜೋರ್ ಹಂಗಾದ್ರೆ. ನಮ್ ಮನೆ ಮೊದಲನೇ ಅತಿಥಿ ನೀನೇ ಅಲ್ವೇನೋ? ಫಸ್ಟ್ ಅರ್ಶನ ಕುಂಕುಮ ನಿನ್ನೆ ಕೊಡ್ಬೇಕು ನಾನು. ತಲೆ ಬಿಸಿ ಮಾಡಬೇಡ ಸುಮ್ನೆ ನನಗೆ. ಲೇ, ನೀನ್ ಅರ್ಶನ ಕುಂಕುಮ ಅಂದ್ರೆ ನೆನಪಾಯ್ತು, ನಮ್ಮ ಏರಿಯಾದಲ್ಲಿ ಈ ನಡುವೆ ಆಂಟಿಗಳೆಲ್ಲ ತಾಂಬೂಲದಲ್ಲೇ ಬ್ಲೌಸ್ ಪೀಸ್ ಬದಲು ನೈಟಿಗಳು ಕೊಡ್ತಾರಂತ. ಹಂಗಾದ್ರೆ ನಿಮ್ ಮನೆಗೆ 2 ನೈಟಿಗಳು ಬರುತ್ತೆ. ನಿಮ್ಮಮ್ಮ ಏನ್ ರಿಟರ್ನ್ ಗಿಫ್ಟ್ ಕೊಡಕ್ ಪ್ಲಾನ್ ಮಾಡ್ತೀಯಾರೋ? ಇನ್ನ ರಿಟರ್ನ್ ಗಿಫ್ಟ್ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದಾರ. ನನ್ನ ಬೇರೆ ಕೇಳೋದು ಏನೋ ಸಜೆಸ್ಟ್ ಮಾಡೋ ಅಂತ. ನೀನ್ ಗಿಫ್ಟ್ ಸಜೆಸ್ಟ್ ಮಾಡ್ದ?